ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಗ್ಯಾರಂಟಿನ ಎಲ್ಲರೂ ಒಪ್ಕೊಂಡಿದ್ದಾರೆ. ಯಾರು ಎಲ್ಲ ಪ್ರತಿಯೊಬ್ಬರು ಈಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಫ್ರೀ ಅಂತೇಳಿ ನಮ್ಮ ಮಕ್ಳಿಗೆ ಏನಾಯ್ತು ಅಂದ್ರೆ ಏನು ಫ್ರೀ ಹೋಯ್ತು ಮುಗಿದೋಯ್ತು. ನೆಕ್ಸ್ಟ್ ಇವತ್ತಿನ ನನ್ನ ಜೀವನ ನೋಡು, ನನ್ನ ಮಕ್ಳ ಜೀವನ ನೋಡ್ಬೇಕು. ಈಗ ನಾನು ಕಸ ಹೊಡಿತೈತೆ, ನನ್ನ ಮಕ್ಕಳು ಕಸ ನೋಡಿರ್ಬೇಕಾ? ನಮಗೇನು ಯಾವ ಗ್ಯಾರಂಟಿಗಳು ಬೇಡ, ಸ್ಟೇಟ್ ಗೌರ್ಮೆಂಟು ಗ್ಯಾರಂಟಿಗಳು ಬೇಡ, ಸೆಂಟ್ರಲ್ ಗೌರ್ಮೆಂಟಿಗೆ ಬೇಡ. ರೈತರು ನಮ್ಮ ಬೆನ್ನುವಲ್ಲ ಅಂತೇಳಿ ಬೆನ್ನು ಎಲ್ಬು ಮುರೇ ಬಿಡ್ತಿದ್ದಾರೆ ಗೌರ್ಮೆಂಟ್ನ. ಈಗ ಬಹಳಷ್ಟು ಜನ ಹೇಳ್ತಿದ್ದಾರೆ ಮೋದಿ ಅವರನ್ನ ನೋಡಿ ನಾವು ರಾಮುಲುವನ್ನು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ. ಸತ್ಯವಾದ ಮಾತು, ಜಗಜ್ಜಾರ ಆಯ್ತು ಈ ಮಾತು, ಬೇರೆ ಏನು ಹೇಳ್ಬೇಕಾಗಿಲ್ಲ. MLA ಚುನಾವಣೆ ಗೆಲ್ಲಕ್ಕಾಗಲ್ಲ, ಇನ್ನು MP ಚುನಾವಣೆ ಗೆಲ್ತಾರ ಅಂಬೋದು ಏನು ಗ್ಯಾರಂಟಿ? ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನ್? ಅಲ್ಲಿ 50-50 ಆಯ್ತು ಸರ್ ಇಲ್ಲಿ ಪ್ರಸ್ತುತ ಬಳ್ಳಾರಿ ಜಿಲ್ಲಾ. ರಾಮುಲು ಅವರು ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತಾರಪ್ಪ. ಇರ್ಬೋದು, ಯಾಕಂದ್ರೆ ಅವ್ರು 16 ವರ್ಷದಿಂದ ಆಳ್ವಿಕೆ ಮಾಡ್ಕೊಂಡ್ ಬಂದಾರೆ ಬಳ್ಳಾರಿನ. ಸ್ಟ್ರಾಂಗ್ ಅಂತ ಅಂದ್ರೂ ಅನ್ಬೋದು, ತಪ್ಪೇನಿಲ್ಲ. ಈಗ ಬಹಳಷ್ಟು ಜನ ಹೇಳ್ತಿದ್ದಾರೆ ಮೋದಿ ಅವರನ್ನ ನೋಡಿ ನಾವು ರಾಮುಲುವನ್ನು ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿ. ಸತ್ಯವಾದ ಮಾತು, ಜಗಜ್ಜಾರ ಆಯ್ತು ಈ ಮಾತು, ಬೇರೆ ಏನು ಹೇಳ್ಬೇಕಾಗಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಈ ಸರಿ ಯಾರು ಬರ್ಬೋದು? ನಮ್ಮನ್ನ ಸುಭದ್ರ ದೇಶಕ್ಕೋಸ್ಕರ ನಮ್ಮ ಅಭಿಪ್ರಾಯನೂ ಮೋದಿಗೋಸ್ಕರ ರಾಮುಲು ಅಂತ ನಮ್ಮ ಅಭಿಪ್ರಾಯ. ಯಾಕೆ ಕಾಂಗ್ರೆಸ್ ಬಂದ್ರೆ ದೇಶ ಸುಭದ್ರವಾಗಿರಲ್ವಾ ಅಂತ ನಮಗೇನು ಅನಿಸಿಲ್ಲ. ಹಿಂದಿನಿಂದ ಪುಟ ತಿರುಗಾಕಿ ನೋಡಿದ್ರೂ ನಮ್ಗೆ ಹಂಗೇನು ಅನಿಸಿಲ್ಲ. ಇವತ್ತು ಕುಲಮ ದಾಳ ಆಗಿರ್ಬೋದು, ಇಲ್ಲ ಏನು ನಮ್ಮ ಸೈನಿಕರ ರಕ್ಷಣೆ ಆಗಿರ್ಬೋದು, ಯಾರು ನಿಮ್ಮ ಪ್ರಕಾರ ಯಾರು ಜಾಸ್ತಿ ಮಾಡ್ಯಾರ? ನಿಮ್ಮ ಪ್ರಕಾರ ಹೇಳ್ರಿ. ಅಲ್ಲ ರೀ, ಇವಾಗ ರಕ್ಷಣೆ ಅಂತ ಬಂದಾಗ ನಿಮ್ಮ ಪ್ರಕಾರ ಯಾವ ಸರ್ಕಾರ, ಯಾವ ಆಡಳಿತ ಜಾಸ್ತಿ ಒತ್ತು ಕೊಟ್ಟು ರಕ್ಷಣೆ ಮಾಡತ್ತೆ ಹೇಳ್ರಿ, ನೀವು ಹೇಳ್ರಿ. ನಮ್ಮ ಪ್ರಕಾರ ಅನಿಸ್ತದೆ ನಮಗೆ ಮೋದಿನೇ ಮಾಡ್ಯಾನ ಅನಿಸ್ತಾ ಇದೆ ಇಲ್ಲಿವರೆಗೂ. ಈಗ ಮೋದಿ ಅವರು 10 ವರ್ಷ ಆಳ್ವಿಕೆ ನಡೆಸಿದ್ರು, ಅದಾದ ನಂತರ ಈಗ ಮತ್ತೊಮ್ಮೆ ಕಾಂಗ್ರೆಸ್ಗೆ ಅವಕಾಶ ಕೊಡಬೇಕು ಅಂತ ಅನ್ಸಲ್ವಾ? ಸಾಂದರ್ಭಿಕವಾಗಿ ಯಾರಾದರೂ ಮಾತಾಡ್ಬೋದು ವಿನಃ ಆತ್ಮಾಭಿಮಾನ ಇಟ್ಕೊಂಡವನು ಎಲ್ಲವನ್ನೂ ಮೋದಿಗೆ ಜೈ ಅನ್ನೋದು ಸತ್ಯ. ಈ ಜಿಲ್ಲೆಯಲ್ಲಿ ಟಫ್ ಫೈಟ್ ಇದೆ ಅಂತೀರಿ, ಇವರೇ ಗೆಲ್ತಾರೆ ಅಂತ ಅಂದ್ರೆ ಯಾರ ಹೆಸರು ಹೇಳಕ್ಕೆ ಇಷ್ಟಪಡ್ತೀರಿ? ರಾಮುಲು ಗೆಲ್ಲೋದಂತ ನಮ್ಮ ಅಭಿಪ್ರಾಯ. ಯಾಕೆಂದ್ರೆ ನನ್ನ ಮತ ರಾಮ್ಗಾಗಿರೋ ರಾಮುಲು ಅಂತ ಅನ್ನಲ್ಲ, ನಮ್ಮದು ಸಿರುಗುಪ್ಪ, ನಮ್ಮದು ಆ್ಯಕ್ಚುಲಿ ಕೊಪ್ಪಳಕ್ಕೆ ಇರೋದು ಮತ. ಬಟ್ ಇಲ್ಲಿ ರಾಮುಲು ಗೆಲ್ತಾರಂತ ಭರವಸೆ. 55-45 ಹೇಳ್ತಿದ್ದಾರೆ, 55 ರಾಮುಲ್ದೇ ಇರೋದು ಇಲ್ಲಿ ಹವಾ. ಈ ಗ್ಯಾರಂಟಿಗಳಿಗೆ ಮರಳಾಗಿ ಜನ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರು, ಈಗಲೂ ಹಾಗೆ ಆಗ್ಬಹುದಲ್ಲ? ಈ ಪ್ರಶ್ನೆನ ಚಿಕ್ಕ ಮಕ್ಕಳು ಉತ್ತರ ಕೊಡಲ್ಲ, ಮಧ್ಯವಯಸ್ಕರು ಎಲ್ಲರೂ ಕೊಡ್ತಾರೆ. ಇಲ್ಲಿ ಕಿತ್ಕೊಂಡು ಇಲ್ಲಿ ಕೊಡ್ತಾ ಇದ್ದಾರೆ, ಏನು ಅರ್ಥ ನಿಮಗೆ? ಈಗ ಬೆನ್ನಿಗೆ ಚೂರಿ ಹಾಕ್ಯಾರ, ಮುಂದೆ ಮೊಲ ಮಸ್ತಾ ಇದ್ದಾರೆ. ನಿಮಗೆ ಅದರಿಂದ ನಿಮಗೆ ಪರಿಷ್ಕಾರ ಹೆಂಗೆ ಸಿಕ್ಕಂಗಾಯ್ತು ಹೇಳ್ರಿ. ಈ ಬಾರಿ ನಂಬಲ್ಲ ಅಂತೀರಾ? ನಂಬಲ್ಲ ರೀ. 230 ಅಥವಾ ಸ್ವಲ್ಪ ಹೆಚ್ಚಿಗೆ ಅವರು ಕ್ಯಾಂಡಿಡೇಟ್ಗಳು ಥ್ರೌಟ್ ಇಂಡಿಯಾದಲ್ಲಿ ನಾಮಿನೇಷನ್ ಮಾಡಿರೋದು. 25 ಗ್ಯಾರಂಟಿಗಳು ಪ್ರಸ್ತಾವನೆ ಮಾಡ್ತಾರೆ. ಒಂದು ವೇಳೆ 230 ಬಂದ್ರೂ ತಾವು ಇನ್ನು ಬೇರೆ ಪಕ್ಷಗಳನ್ನ ಮಿಲನ ಮಾಡಿಕೊಂಡೇ ಅಧಿಕಾರ ನಡೆಸಬೇಕು. ಅವಾಗ ಕಾಂಗ್ರೆಸ್ ಪ್ರಣಾಳಿಕೆ ಅಂತ ಇದು ಅನ್ವಯಿಸ್ತದ? ನಿಮ್ಮ ಪ್ರಕಾರ ಇದು ಕಾಂಗ್ರೆಸ್ ಪ್ರಣಾಳಿಕೆ ಆಗ್ತದ? ಇಡೀ ಭಾರತದಾದ್ಯಂತ ಕಾಂಗ್ರೆಸ್ನವ್ರು ನಿಲ್ಲಿಸ್ತಾ ಇರೋದು 230 ಕ್ಯಾಂಡಿಡೇಟ್ನ. ಬಹುಮತ ಅಲ್ವಲ್ಲ ಅದು. ಇಂಡಿಯಾ ಕೂಟನ ಹಾಕ್ಕೊಂಡೆ ಸರ್ಕಾರ ರಚನೆ ಮಾಡೋದು, ಅಲಯನ್ಸ್ ಮಾಡಿಕೊಂಡ್ರೆ ಸರ್ಕಾರ ರಚನೆ ಮಾಡೋದು. ಮೋದಿ ಥರ ಒಮ್ಮತದ ನಿರ್ಣಯ ತಗೊಳಕ್ಕೆ ಅಧಿಕಾರ ಇರೋಲ್ಲ ಅವರಿಗೆ. 16 ಜನ ಸೇರಿದ್ದು 16 ಮಾತಿರ್ತದೆ, 16 ನಡವಳಿಕೆ ಇರ್ತದೆ. ಒಂದು ಸೈಡ್ ಹೆಂಗೆ ಬರ್ತದೆ ರೀ ಹೇಳ್ರಿ. ಸೊ ಫೈನಲಿ BJP ಆಗೋದ್ರೆ ಹಂಗಲ್ಲ. ಇವಾಗ ಸುವ್ಯವಸ್ಥೆ ಮತ್ತು ಸಾಧಾರಣ ಒಂದು ಸುಲಲಿತವಾದ ಆಡಳಿತ ಅಂದ್ರೆ BJP ಬರ್ಬೇಕಂತ ನಮ್ಮ ಅಭಿಪ್ರಾಯ. ಏನಾಗ್ಬೋದು ಈ ಸಾರಿ? ಯಾಕೆಂದ್ರೆ ಕಾಂಗ್ರೆಸ್ಸಿಂದನೂ ಕೂಡ ಬಲಿಷ್ಠ ಅಭ್ಯರ್ಥಿ ಇದ್ದಾರೆ, BJPಯಿಂದ ಕೂಡ ಬಲಿಷ್ಠ ಅಭ್ಯರ್ಥಿ ಇದ್ದಾರೆ. ನಮಗೆ ಕಾಂಗ್ರೆಸ್ಗೆ ವೋಟ್ ಮಾಡೋಕತ್ತೀವಿ ಸರ್. ಯಾಕೆ ಕಾಂಗ್ರೆಸ್? ಯಾಕಂದರೆ ಈಗ ಅನ್ನಭಾಗ್ಯ ಮತ್ತು ಬಸ್ಸು ಮತ್ತು ಪ್ರತಿಯೊಂದು ಸೌಲಭ್ಯಗಳು ಅದಾವೆ ಸರ್. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಗೆ ಇದು ಮಾಡೋಕತ್ತೀವಿ. ನಮ್ಮ ಮನೇಲಿ ಬಂದು 16 ಓಟ್ ಅದಾವೆ. 16 ಓಟು ಕಾಂಗ್ರೆಸ್ಗೆ ಮಾಡ್ತೀವಿ ಸರ್. ಕಾಂಗ್ರೆಸ್ನವರು ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ? ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಬಸ್ಸು ಇದೈತೆ, ಪಾಸು SC/ST ಅಂತೇಳಿ 150 ರೂಪಾಯಿ ಇದು ಮಾಡಿದ್ದಾರೆ. ಅದರೊಂದು ಪ್ರಾಫಿಟ್ ಐತೆ ಸರ್ ನಮಗೆ. ಅಷ್ಟು ಬಿಟ್ಟರೆ ಬಸ್ನಲ್ಲಿ ಬರೀ ವಿದ್ಯಾರ್ಥಿನಿಯರಿಗೆ ಆಯಿತು, ಹುಡುಗರಿಗೆ ಎಲ್ಲಿದೆ? ಹುಡುಗರು ವಿದ್ಯಾರ್ಥಿಗಳು ಐತೆ, ವಿದ್ಯಾರ್ಥಿಗಳಿಗೆ ಐತೆ ಸರ್. ಎಲ್ರಿಗೂ ಐತೆ, ಇಬ್ಬರಿಗೆ ಐತೆ. ಹಂಗಾಗಿ ಮುಂಚೆಯಿಂದ ಇದೆ. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ? ಕಾಂಗ್ರೆಸ್ದವ್ರು ಏನು ಮಾಡಿದ್ದಾರೆ ಅಂದರೆ ಸರ್, ಇವು ಲೈಬ್ರರಿಗಳು ಸಾಕಷ್ಟು ಬುಕ್ಸ್ ಇದ್ದಿಲ್ಲ, ಬುಕ್ಸ್ ಇದಾವೆ, ಎಲ್ಲ ಚೆನ್ನಾಗೈತೆ ಸರ್ ಈಗ ಅಷ್ಟೇ ಸರ್. BJP ಆಗಬೇಡ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ BJP ಆಗಬೇಡ ಅಂದರೆ ನಾವು ಅವಾಗಲಿದ್ದು ಮಾಡ್ತಾನೆ ಕಾಂಗ್ರೆಸ್ಗೆ ಸರ್ ಓಟು. ಈಗ ಅದಕ್ಕೆ ಕೂಡ ಅದೇ ಥರ ಮಾಡ್ತೀವಿ. ಏನು ಹೇಳ್ತೀರಿ, ಯಾರು ಬರ್ಬೋದು ಈ ಸಾರಿ? BJPನ
ಕಾಂಗ್ರೆಸ್? ನಮ್ಗೇನು ಕಾಂಗ್ರೆಸ್ ಅನ್ಸುತ್ತೆ ಸರ್. ಯಾಕೆ ಕಾಂಗ್ರೆಸ್ಸು? ಕಾಂಗ್ರೆಸ್ ಅಂದರೆ ಚೆನ್ನಾಗಿ ಮಾಡ್ಯಾರ ಸರ್ ಎಲ್ಲದು. ಏನೇನು ಮಾಡಿದ್ದಾರೆ? ಯಾವುದಲ್ಲೂ ಕೆಲಸ ಯಾವುದಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಮತ್ತು ಒಂದು 5 ಗ್ಯಾರಂಟಿ ಹೇಳಿದ್ದು ಒಂದೂ ಮಿಸ್ ಮಾಡಿಲ್ಲ. ಎಲ್ಲ ಗ್ಯಾರಂಟು ಚೆನ್ನಾಗಿ ಮಾಡಿದ್ದಾರೆ. ಬಸ್ ಫ್ರೀ ಆಗಿರ್ಲು, ಮತ್ತು 2,000 ರೂಪಾಯಿ ಅಮೌಂಟ್ ಹಾಕಿರ್ಲು. ಇವಾಗ 2,000 ರೂಪಾಯಿಗೆ ಅವರೇನು ಹೆಣ್ಮಕ್ಳೇನು ತಿನ್ನಂಗಿಲ್ಲ ಸರ್. ಅದೇ ಮನೆ ರೇಷನ್ ಇಲ್ಲಾಂದ್ರೆ ಗಂಡು ಮಕ್ಕಳು ಅವ್ರು ತರಲಿದ್ರು ಕೂಡ ಮನೆಗೆ ಅದೇ 2,000 ರೂಪಾಯಿದ ರೇಷನ್ ಮನೆಗೆಲ್ಲ ತಂದಾಕ್ತಾರೆ. ಹೆಣ್ಮಕ್ಳಿಗೆ ಅಂದ್ರೆ ಅವ್ರೇನು ಒಬ್ಬರೇ ತಿನ್ನಂಗಿಲ್ಲ, ಮನ್ಯಾಗೂ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ. ಎಲ್ಲ ಚೆನ್ನಾಗಿ ಮಾಡ್ಯಾರ ಸರ್. ನಮಗೇನು ಕಾಂಗ್ರೆಸ್ಸೇ ಅನಿಸುತ್ತೆ. ಓಕೆ, ಮೋದಿ ಅವ್ರು ಯಾಕೆ ಬೇಡ ಮತ್ತು BJP ಯಾಕೆ ಬೇಡ? ಬೇಡ ಅಂತೇನಿಲ್ಲ ಸರ್, ಬರ್ತತೆ. ಏನಂದ್ರೆ ಜಾಸ್ತಿ ಅಂಥ ಕೆಲ್ಸಗಳು ಯಾವ ಮಾಡಿಲ್ಲ ಸರ್. ನಮಗೆ ಅಲ್ಲಿ ತಿಳಿದ ಮಟ್ಟಿಗೆ ಯಾವ ಅಂಥ ಕೆಲಸ ಆಗಿಲ್ಲ ಸರ್. ಕಾಂಗ್ರೆಸ್ಸೇ ಚೆನ್ನಾಗಿ ಅನಿಸುತ್ತೆ ಸರ್ ನಮಗೆ. ಹ್ಞೂ ಸರ್. ಇದು ತಿಂಗಳ 2,000 ಸಾವಿರ ಬರ್ತಿದೆಯಾ ನಿಮಗೆ? ಹ್ಞೂ ಸರ್, ಬರ್ತಿದೆ ಸರ್. ಹ್ಞೂ ಸರ್. ಇಲ್ಲಿಗೆ 9 ಕಂತು ಆಯ್ತು ಸರ್. 9 ಕಂತು ಆಯ್ತು ಸರ್. ಎಲ್ಲ ಚೆನ್ನಾಗೇ ಬರೋಕ್ಕಾಗ್ತದೆ ಸರ್. ಈಗ ಒಂದು ಆರೋಪ ಇದೆ, ಈ ಫ್ರೀ ಬಸ್ ಬಿಟ್ಟಾಗಿಂದ ಹೆಣ್ಮಕ್ಳು ಮನೇಲೇ ಇರ್ತಾ ಇಲ್ಲ ಅಂತ ಹೇಳಿ. ಯಾವುದಿಲ್ಲ ಸರ್, ಅದಕ್ಕೆ ಸಂಬಂಧ ಇಲ್ಲ. ಅವ್ರವ್ರು ಟೈಮ್ ಇದ್ರೆ ಹೋಗ್ತಾರೆ ಸರ್. ಸುಮ್ಮನೆ ಕಾಟಾಚಾರಕ್ಕೆ ಯಾರು ತಿರ್ಗಂಗಿಲ್ಲ. ಅವರು ಕೆಲಸ ಇದ್ರೆ ಹೋಗ್ತಾರೆ. ಸುಮ್ಮನೆ ಬಸ್ ಫ್ರೀ ಐತೆ ಅಂತೇಳಿ ಯಾರು ಅಡ್ಡಾಡಕ್ಕೆ ಬಿಡಂಗಿಲ್ಲ. ಗಂಡು ಮಕ್ಕಳು ಅವ್ರೂ ಯಾರು ತಿರ್ಗಾಡಂಗಿಲ್ಲ. ಅವ್ರ ಕೆಲಸ ಇರ್ತಾವೆ, ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅದಕ್ಕಾಗಿ ಎಲ್ಲವೂ ಹಂಗೇನು ಇದು ಮಾಡಂಗಿಲ್ಲ ಸರ್. ಚೆನ್ನಾಗೇ ಇತ್ತು. ಬಟ್ ನಿಮ್ಮದು ಕಾಂಗ್ರೆಸ್? ಹೌದು ಸರ್, ನಮ್ದು ಕಾಂಗ್ರೆಸ್. ಈ ಸಾರಿ ಯಾರಿಗೆ ಮಾಡ್ಬೇಕು ಅನ್ಕೊಂಡಿದ್ರಿ? ಯಾರು ಗೆಲ್ಲಬೇಕು? ಈ ಸಾರಿ ಕಾಂಗ್ರೆಸ್ಗೆ ಹಾಕ್ಬೇಕಂತ ಅನ್ಕೊಂಡಿದ್ವಿ ಸರ್. ಕಾಂಗ್ರೆಸ್ ಯಾಕಂದರೆ 2 ವರ್ಷ 3-5 ವರ್ಷ ಮುಂಚೆಗೆ ನಮಗೆ ಸ್ಪೆಷಲಿಟಿ ವಿದ್ಯಾರ್ಥಿ ಏನಂದರೆ ಲ್ಯಾಪ್ಟಾಪ್ ಸಿಸ್ಟಮು ಇತ್ತು ಕಾಂಗ್ರೆಸ್ ಸರ್ಕಾರದಿಂದ, ಮತ್ತು ಸೈಕಲು ವ್ಯವಸ್ಥೆ ಇತ್ತು. ಹಾಗೂ ಮತ್ತು ಬಡ ಮಕ್ಕಳಿಗೆ ಎಲ್ಲರೂ ಉಚಿತವಾಗಿ ಬ್ಯಾಗ್ಸು, ಬುಕ್ಕು ಎಲ್ಲ ಸವಲತ್ತುಗಳಿದ್ವು. ಅವರು ಅನ್ಕೈಂದು ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಅದೇ ಕಾಂಗ್ರೆಸ್ ಅವರು ಯಾರಿಗೆ ಎಷ್ಟು ಇವಾಗ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಏನಿದೆ ಎಷ್ಟು ಉಪಯೋಗ ಐತೆ ಅಂದರೆ, ಒಂದು ಉಪಯೋಗ ಐತೆ, ಒಂದು ಕೆಟ್ಟದೈತೆ. ಹಂಗಂತೇಳಿ ಅವ್ರನ್ನ ಕೆಟ್ಟ ಅಂತ ಅನ್ಬಾರ್ದು. ಯಾಕಂದರೆ ಬಡ ಮಕ್ಕಳಿಗೆ ದೂರ ಟೆಂಪಲ್ಗಳು ನೋಡೋಕ್ಕಾಗ್ತಿಲ್ಲ ಬಡ ಮಕ್ಕಳಿಗೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಸ್ ಆಧಾರ್ ಕಾರ್ಡ್ ಫ್ರೀ ಮಾಡಿದ್ದಕ್ಕೆ ಎಂಥ ಬಡವರಾಗಲಿ ಇವತ್ತು ಆಧಾರ್ ಕಾರ್ಡ್ ತಂದು ಇಡೀ ನಮ್ಮ ಕರ್ನಾಟಕ ದೇವಸ್ಥಾನಗಳನ್ನು ನೋಡಬೇಕು ಇಷ್ಟು ಅವಕಾಶ ಮಾಡಿಕೊಡೋದು, ಅದೊಂದು ಗ್ಯಾರಂಟಿ ಅನ್ನೋದು. ಮತ್ತು ಅವು 5 ಯೋಜನೆಗಳು ಏನು ಜಾರಿಗೆ ತಂದಿದ್ದಾರಲ್ಲ ಅದು ಅಚ್ಚುಕಟ್ಟವಾಗಿ ನಿಭಾಯಿಸ್ತಿದ್ದಾರೆ. ಇನ್ನೊಂದು ಕಾಂಗ್ರೆಸ್ ಹೇಳ್ಬೇಕಂದ್ರೆ ಓಕೆ, ಈಗ BJP ಯಾಕಪ್ಪ ಬೇಡ? BJP ಅಭಿವೃದ್ಧಿ ಮಾಡ್ತಿಲ್ವಾ? ಮೋದಿ ಅವರು ಅಭಿವೃದ್ಧಿ ಮಾಡ್ತಿಲ್ವಾ? BJP ಅವರು ಬಟ್ ಅಭಿವೃದ್ಧಿನ ಮಾಡ್ತಿದ್ದಾರೆ ಸರ್. ಅಭಿವೃದ್ಧಿ ಪ್ರಕಾರ ನನ್ನ ಪ್ರಕಾರ ಏನು ಮಾಡಿ ಸರ್, ನಾವು ಓದು ಸ್ಟಡಿ ಬಂದಾಗ್ಲಿದ್ದು ನೋಡ್ತಿರ್ಕಂದ್ರೆ ಎಲ್ಲ ಕಾಂಗ್ರೆಸ್ ಇತ್ತು ಅಂತಿದೆ. ಒಂದು ಬುಕ್ಸ್ ಆಗಲು, ಬ್ಯಾಗ್ ಆಗಲಿ, ಸೈಕಲ್ ಹಾಗೂ ನಮ್ಗಿನ್ನ ಸೀನಿಯರ್ ಬ್ಯಾಚು ಲ್ಯಾಪ್ಟಾಪು ತೊಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ. BJP ಸರ್ಕಾರದಿಂದ ಲ್ಯಾಪ್ಟಾಪ್ ತೊಗೊಂಡಿಲ್ಲ. ಅಲ್ಲ ಅದ್ರ ಬಿಡಿ ಇನ್ನೂ ಒಂದು, ಇವಾಗ ನಮ್ಮದು NEP ಪ್ರಕಾರ ಬಂದಿದ್ದಲ್ಲ, ಇದೇ ಕಾಂಗ್ರೆಸ್ ಸರ್ಕಾರದಿಂದ ಬಂಗಾರಪ್ಪ ಅಂತ ಸಚಿವರು ಇದ್ದಾರಲ್ಲ, ಅವರು ಶಿಕ್ಷಣ ಸಚಿವರು, ಅವ್ರು ಏನು ಮಾಡಿದಾರೆ NEP ಪ್ರಕಾರ 4 years ಡಿಗ್ರಿ ಕಂಪ್ಲೀಟ್ ಅಂದರೆ ಇವಾಗ 3 years ಡಿಗ್ರಿ ಸರ್ಟಿಫಿಕೇಟ್ ಅಂತ ಮಾಡಿರ, 4 ವರ್ಷನೇ ಆನರ್ ಸರ್ಟಿಫಿಕೇಟ್ ಅಂತ ಮಾಡಿದ್ದಾರೆ. ಅದೇ 4 ವರ್ಷ ನಾವು ಡಿಗ್ರಿ ಮುಗಿಸಿ ಅಂತ ನಂತರ ಏನು ಮಾಡ್ತೀವಿ ಅಂದರೆ ಇವಾಗ ಆನರ್ ಸರ್ಟಿಫಿಕೇಟ್ ಮತ್ತು ಇದು ನಮಗೆ ಡೈರೆಕ್ಟ್ PhD ಮಾಡೋಕ್ಕೆ ಅವಕಾಶ ಮಾಡಿಕೊಡ, ಟೆಟ್ ನೀಟಿಗೆ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಮಾಡಿಕೊಡಿದ್ರೆ. ನಾವೇನು PG ಕೋರ್ಸ್ ಇರ್ತವಲ್ಲ ಅವು ಮಾತ್ರ 1 year ಕೋರ್ಸ್ ಮಾತ್ರ ನಮಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮದು ಕಾಂಗ್ರೆಸ್ ಹಾಗಾದ್ರೆ? ಕಾಂಗ್ರೆಸ್ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಬರುತ್ತಾ? 100% ಬರ್ಬೋದು. ಏನಾಗ್ಬೋದು ಸರ್ ಈ ಸಾರಿ? ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಹಾಗೆ ಎಲೆಕ್ಷನ್ ಹೀಡ್ ಕೂಡ ಜೋರಿದೆ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ಕಾಂಗ್ರೆಸ್ ಬಂದರೆ ಚೆನ್ನಾಗಿರ್ತದೆ ಅಂತ ನಮ್ಮ ಉದ್ದೇಶ. ಯಾಕೆ? 10 ವರ್ಷದಿಂದ BJP ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು ನೋಡಿದ್ರೆ ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ. ಒಂದು ವರ್ಷಕ್ಕೆ ಬಂದು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಒಂದು ಉದ್ಯೋಗ ಮಾಡಿಲ್ಲ ಇವತ್ತಿನವರೆಗೆ. ಕ್ಯಾಪಿಟಲ್ ಇಂಡಸ್ಟ್ರಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲಿ ಇಂಡಸ್ಟ್ರಿಯಲ್ಲೇ ಮಾಡಿಲ್ಲ. ಎತ್ತ ತಿರುಗಿ ಅಂಬಾನಿ ಅವರು ಸುತ್ತ ತಿರುಗತ್ತಾರೆ ಪ್ರಧಾನಿಗಳು, ನಮ್ಮ ಪ್ರಧಾನಿಗಳು. ಅದಕ್ಕೋಸ್ಕರ ಕಾಂಗ್ರೆಸ್ ಬಂದರೆ ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗಲಿ ಅಂತ ನಮ್ಮ ಉದ್ದೇಶ ಅಷ್ಟೇ. ಈಗ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿಗಳನ್ನ, ಇದರಿಂದ ರಾಜ್ಯದ ಜನ ಆಲಸ್ಯ ಆಗ್ಬಿಡ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇಲ್ಲ. ಯಾವುದೂ ಇಲ್ಲ ಸರ್, ಅದರಿಂದ ಅದು ರಾಜಕೀಯವಾಗಿ ಬಿಂಬಿಸ್ತಕ್ಕಂಥ ಉದ್ದೇಶಗಳು ಅಷ್ಟೇ ಹೊರತಾಗಿ ಬೇರೆದೇನಿಲ್ಲ. ಅವರು ಸಂಸಾರಕ್ಕೆ ಬೇಕಾದದ್ದು ಸರ್ಕಾರ 2,000 ಕೊಟ್ಟಂದರೆ ಅದ್ರ ಉಳಿಸ್ಕೊಂಡು ಅವರು ಜೀವನ ಮಾಡ್ತಾರೆ. ಯಾರೇನೋ ಸೋಮಾರಿಗಳಾಗಿ ಮನೆಯಲ್ಲೇ ಕುಂತ್ಕೋಬೇಕಂಬುದು ಯಾರೂ ಉದ್ದೇಶ ಇರೋಲ್ಲ. ಅವರು 2,000 ರೂಪಾಯಿ ಸರ್ಕಾರ ಕೊಡ್ತಂದ್ರೆ 2,000 ರೂಪಾಯಿ ಜೊತೆಗೆ ಇನ್ನೂ ಕೂಲಿ ನಾಲಿ ಮಾಡಿ ಇನ್ನೂ ಸಂಪಾದಿಸಿ ಅವರು ಇವತ್ತು ಫ್ರಿಜ್ಗಳು ತಂದಿದ್ದಾರೆ. ಭಾಳ ಜನ ಮಕ್ಕಳಿಗೆ ಗೋಲ್ಡ್ ತೊಗೊಂಡಿದ್ದಾರೆ, ಬೆಳ್ಳಿ ತೊಗೊಂಡಿದ್ದಾರೆ, ಆದಮೇಲೆ ಗಾಡ್ರೇಜ್ಗಳು ತೊಗೊಂಡಿದ್ದಾರೆ.
ಇಂಥವೆಲ್ಲ ಸಾಕಷ್ಟು ಮನೆಗೆ ಬರ್ತಕ್ಕಂಥ ಸಾಮಾನುಗಳು ಹುಡುಗರಿಗೆ ಎಜುಕೇಷನ್ಗೆ ಈ ಥರ ಎಲ್ಲ ಅನುಕೂಲ ಮಾಡ್ಕೊತ ಇದ್ರ ಹೊರತಾಗಿ ದುರುಪಯೋಗ ಯಾವುದೂ ಆಗ್ತಾ ಇಲ್ಲ. ಗ್ಯಾರಂಟಿಗಳನ್ನ ಕೊಟ್ಟು ಜನರನ್ನ ಸೋಮಾರಿ ಮಾಡಿದಾರೆ ಅನ್ನೋದು ಒಂದು ಕಡೆ ಆರೋಪ. ಇನ್ನೊಂದು ಕಡೆ ಏನಾಗಿದೆ, ರಾಜ್ಯ ಅಭಿವೃದ್ಧಿ ಆಗ್ತಾ ಇಲ್ಲ, ಬೇರೆ ಬೇರೆ ಕೆಲಸಗಳಿಗೆ ಹಣ ಸಿಗ್ತಾ ಇಲ್ಲ, ಹಣ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಅವ್ರ ಶಾಸಕರಿಗೆ ಅನ್ನೋ ಆರೋಪ ಇದೆ. ಈಗ ನನಗೆ ತಿಳಿದು ಬಂದಿರತಕ್ಕಂಥದ್ದು ನಮ್ಮ ಕರ್ನಾಟಕ ಬಡ್ಜೆಟ್ ಬಂದು 3,80,00,000 ಅದರಲ್ಲಿ ಕೊಡ್ತಾ ಇರತಕ್ಕಂಥದ್ದು ಏನು ರಾಜ್ಯಕ್ಕೆ ಜನಗಳಿಗೆ 52,000 ಕೋಟಿ. ಅದರಲ್ಲಿ ಬೊಕ್ಕಸಲ್ಲಿ ಆಗ್ತದೆ ರಾಜ್ಯಕ್ಕೆ. ಈಗ ಸಾಕಷ್ಟು ವೇಸ್ಟ್ ಮಾಡ್ತಾ ಇದ್ದಾರೆ. ಅದು ತಂದೆ ಇದು ತಂದೆ ಅಂತೇಳಿ ಸುಮ್ಮನೆ ದುರುಪಯೋಗ ಮಾಡ್ಕೊತ ಇದ್ದಾರೆ. ಅದಕ್ಕಿಂತ ಇದು ಜನಗಳಿಗೆ ಉದ್ಧಾರ ಮಾಡೋಕ್ಕೆ ಕಲ್ಯಾಣ ಮಾಡ್ತಾ ಇದ್ದಾರೆ ಅಂದರೆ ಅದ್ರ ದುರುಪಯೋಗ ಆಗೋದು ನನಗೇನು ಅನಿಸಿಕೆ ಕಾಣ್ತದೆ. ಬಸ್ ಫ್ರೀ ಬಿಡೋದು 2,000 ಕೊಡೋದು ಬೇಕಾಗಿತ್ತಾ? ಬಸ್ಸು ಫ್ರೀ ಕೊಡೋದು ಅನುಕೂಲ ಆಗುತ್ತೆ. ಯಾಕಂದರೆ ಕೆಲವು ಜನ ದುಡ್ಕೊಂಡು ತಿಂತಕ್ಕಂಥವ್ರಿಗೆ ಈಗ ಯಾರನ್ನ ಹಾಸ್ಪಿಟ್ಲಾಗ ಇದ್ದಾರೆ ಅಂದರೆ ಹೋಗ್ಬೇಕಂದ್ರೆ ಸಾಲ ಕೊಯ್ಬೇಕು ಇನ್ನೊಬ್ರ ಹತ್ರ ಹೋಗಿ. ನಾನು ನಾಳೆ ನಿಮ್ಮ ಕೆಲ್ಸಕ್ಕೆ ಬರ್ತೀನಿ, ನಮ್ಮವ್ರು ಹಿಂಗೆ ಹಾಸ್ಪಿಟ್ಲಲ್ಲೇ ಇದ್ದಾರೆ, ಇಂಥ ಇದು ಪ್ರಾಬ್ಲಮ್ ಆಗೈತೆ, ಯಾರನ್ನು ತೀರ್ಕೊಂಡಿರಲಿ ಇನ್ನೂ ಒಂದು ಆಗಿರಲಿ, ಹೋಗ್ಬೇಕಂದ್ರೆ ಸಾಲ ಕೊಯ್ಬೇಕು. ಆ ಸಾಲ ಕೊಯ್ಯೋದು ಅವಶ್ಯಕತೆ ಇರೋದಿಲ್ಲ. ಆಧಾರ್ ಕಾರ್ಡ್ ತಗೊಂತಾಳ, ಇವಾಗ ಗಂಡ ಅಂತ ಇಬ್ಬರು ಇದ್ದಾರೆ ಅಂದರೆ ಆಧಾರ್ ಕಾರ್ಡ್ ತಗೊಂತಾರ, ನೀನು ಒಬ್ಬರು ಹೋಗಿ ಮಾತಾಡ್ಸ್ಯಂಬ ಅಂತ ಹೆಣ್ಮಕ್ಳು ಕಳಿಸ್ತಾರೆ. ಆದರೆ ಇನ್ನೊಬ್ಬರು ಸಾಲ ಕೊಯ್ಯೋದು ತಪ್ತತ್ತಲ್ಲ, ಅವರಿಗೆ ಹೊರೆ ಆಗೋದು ಕಮ್ಮಿ ಆಗ್ತತ್ತಲ್ಲ, ನನ್ನ ಅನಿಸಿಕೆ ಬಂದು. ಈ ಬಾರಿ ಹಾಗಾದ್ರೆ ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್. ಹಾಂ, ಪಕ್ಕ. ಶ್ರೀರಾಮುಲು ಗೆಲ್ಲೋದಿಲ್ವ ಹಾಗಾದ್ರೆ? ಅವರು ನೋಡ್ಬೇಕು, ಅವರು ಮೋದಿ ಮೇಲೆ ಓದ್ತಾ ಇದ್ದಾರೆ, ನಾವು ಸರ್ಕಾರ ಬಂದು ಗ್ಯಾರಂಟಿ ಮೇಲೆ ಓದ್ತಾ ಐತೆ, ನೋಡ್ಬೇಕು ಏನಾಗ್ಬೋದು ಸರಿ ಎಲೆಕ್ಷನ್ ಏನಾಗುತ್ತೆ ಅಂತಲ್ಲ, ಈ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ದೆ, ಅದ್ರ ಬಗ್ಗೆ ಮಾತಾಡಕ್ಕೆ ಈ ಗ್ಯಾರಂಟಿ ಏನಾಗಿದೆ ಅಂದರೆ, ನನ್ನ ಮಗ PU ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿತ್ತು. ಒಬ್ಬೊಂದು ಮೆಡಿಕಲಲ್ಲಿ ಫಿಸಿಯೋಥೆರಪಿ ಮಾಡ್ತಿದ್ದಾನೆ. ಒಬ್ಬನಿಗೆ ದೊಡ್ಡನಿಗೆ 45,000 ರೂಪಾಯಿ ನನಗೆ ಸ್ಕಾಲರ್ಶಿಪ್ ಬರಬೇಕಾಗಿತ್ತು ಮಗನಿಗೆ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಮ್ಮದು 30,000 ರೂಪಾಯಿ ಸಂಬಳದಲ್ಲಿ 2 ಮಕ್ಕಳು ಓದಿಸ್ತೀವಿ. ಅದ್ರ 45,000 ರೂಪಾಯಿ ನನಗೆ ಫೀಸ್ ಬಂದಿದ್ರೆ, ನನಗೆ ಇದು ಬಂದಿದ್ರೆ, ಇವತ್ತು ನನ್ನ ಮಗ ನಾನು ದುಡ್ಡು ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಬಂದಿಲ್ಲ ಅಂದರೆ ದುಡ್ಡಿಲ್ಲ ಅಂತಾರೆ. ಯಾರು ಬಂದಿಲ್ಲ, ದುಡ್ಡು ಬರ್ತಾ ಇಲ್ಲ, ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಕೊಡೋಕ್ಕೆ ಅಂತಾರೆ ಸ್ಕಾಲರ್ಶಿಪ್ಪಲ್ಲಿ. ಈಗ ಆ ಸ್ಕಾಲರ್ಶಿಪ್ ಬಂದರೆ ನನ್ನ ಮಕ್ಕಳು 2 ಮಕ್ಕಳು ಓದ್ತಾ ಇದ್ವು. ಆ 2 ಮಕ್ಕಳು ಓದಿದ್ರೆ ಮುಂದೆ ಒಳ್ಳೇದಾಗ್ತಾ ಇತ್ತು. ಈಗೇನು ಮಾಡ್ತಿದ್ದಾರೆ, ಫ್ರೀ 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 ಅಂತೇಳಿ ನಮ್ಮ ಮಕ್ಕಳಿಗೆ ಏನಾಯಿತು ಅಂದರೆ, ಏನು ಫ್ರೀ ಹೋಯ್ತು, ಮುಗಿದೋಯ್ತು. ನೆಕ್ಸ್ಟ್ ಇವತ್ತಿನ ನನ್ನ ಜೀವನ ನೋಡೋದು, ನನ್ನ ಮಕ್ಕಳ ಜೀವನ ನೋಡ್ಬೇಕು. ಈಗ ನಾನು ಕಸ ಹೊಡಿತಾ ಇದ್ದೆ, ನನ್ನ ಮಕ್ಕಳು ಕಸನ ಹೊಡಿಬೇಕಾ? ಅದಕ್ಕಾಗಿ ಈ ಗ್ಯಾರಂಟಿಯಿಂದ ಲಾಭ ಅದಕ್ಕಿಂತ ನಷ್ಟ ಜಾಸ್ತಿ ಆಗಿದೆ ಅಂತ. ನಾವು ಯಾವುದೋ ಪಕ್ಷದ ನಾವು ಅಭ್ಯರ್ಥಿ ಅಲ್ಲ. ನಾವು ಗ್ಯಾರಂಟಿಯಿಂದ ಲಾಭಕ್ಕಿಂತ ನಷ್ಟನೇ ಆಗಿದೆ, ಜಾಸ್ತಿ ಆಗಿದೆ. ನನ್ನ ಮಗ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಕಾಲೇಜಲ್ಲಿ ಹೋಗ್ಬೇಕಂದ್ರೆ ಬಸ್ಸಲ್ಲಿ ಮಕ್ಕಳು ಕೇಳ್ರಿ ಹೇಳ್ತಾರೆ, ಬಸ್ಗೆ ಹೋದ್ರೆ ಬಸ್ಗಳೇ ಇಲ್ಲ ಸರ್, ಬಸ್ಗಳೇ ಇಲ್ಲ ಸರ್, ಅಖಂಡ ಬಸ್ಗಳೇ ಇಲ್ಲ. ಹ್ಞೂ ಸರ್, ಆಧಾರ್ ಕಾರ್ಡಿಂದ ಭಾರಿ ತೊಂದರೆ ಆಗ್ತದೆ. ಹ್ಞೂ ಸರ್, ನಾವು ಇಂಜಿನಿಯರಿಂಗ್ ಓದ್ತಾ ಇದ್ದೀವಿ ಸರ್. ಈ ಬಾರಿ ಏನಾಗ್ಬೋದು ಹಾಗಾದ್ರೆ, ಬಿಜೆಪಿನ ಕಾಂಗ್ರೆಸ್? ಹೆಂಗೆ ಹೇಳೋಕ್ಕಾಗತ್ತೆ ಸರ್, ಹೇಳೋಕ್ಕಾಗತ್ತೆ. 50-50. ರಾಮುಲು ಅವ್ರು ಗೆಲ್ಲೋ ಚಾನ್ಸಸ್ ಹೆಂಗಿದೆ? ಇದೆ ಸರ್, ಗೆದ್ರೆ ಗೆಲ್ಬೋದು. ತುಕಾರಾಮ ಸರ್ ಅವರು ಗೆದ್ರೆ ಗೆಲ್ಬೋದು, ಹೇಳೋಕ್ಕಾಗಲ್ಲ. ವೀಕ್ಷಕರೇ, ಇದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಅಂದರೆ ಇಲ್ಲಿ ಶ್ರೀರಾಮುಲು ಮತ್ತು ತುಕಾರಾಮ್ ಅವರ ನಡುವೆ ಫೈಟ್ ಇದೆ, ಬಿಗ್ ಫೈಟ್ ಇದೆ. ಆದರೆ ಯಾರು ಗೆಲ್ತಾರೆ ಹೇಳೋದಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಕ್ಷೇತ್ರದ ಮತದಾರ ಪ್ರಭುಗಳು ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಉತ್ತರ ಅಂತೂ ಖಂಡಿತ ಸಿಗುತ್ತೆ. ಮುಂದಿನ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.